ಕನ್ನಡದಲ್ಲಿ ಕಲ್ಪನೆ. ನಾನು 1995 ಇಸ್ವಿಲಿ ಬರ್ತೀನಿ. ಆಗಲೂ ಕೈ ಕಟ್ಟಿಸ್ತಾ ಇದ್ದೀವಿ. ಚಿಕ್ಕ ಮಕ್ಕಳು ಬರ್ತಾ ಇದ್ರು, ಅದರಿಂದಲೂ ಕಟ್ಟಿಸ್ತಾ ಇದ್ದೀವಿ. ಈಗ ಪರವಾಗಿಲ್ಲ, ಚೆನ್ನಾಗಿ ಕಟ್ತಾರೆ. ಅವ್ರು ಹಾರ್ಟ್ ಪ್ರಾಬ್ಲಮ್ ಇದೆ, ಆದರೂ ಏನೂ ಪರವಾಗಿಲ್ಲ. इस 7 ವರ್ಷದಿಂದ ಕೆಲಸ ಅಚ್ಚಾ ಹಾರ್ಟ್ ಚೆನ್ನಾಗಿದೆ. ಕೈಯೆಲ್ಲ ಆಡಿಸ್ಬೋದು, ಕೈ ಆಡಿಸ್ಬೋದು, ಕೆಲಸ ಮಾಡ್ಬೋದು, ಎಲ್ಲ ಮಾಡ್ಬೋದು. ಏನು ನೋವಿಲ್ಲ. ಯಾವ ಕೈ ಆಡಿಸ್ಬೋದು. ಖರ್ಚುಗಳು ಕೊಟ್ಟೇನು 3 ಯಾಕಂದ್ರೆ ಕೊಟ್ಟೆಂದು ಬಂದಿದ್ದೀವಿ. ನಿಂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಇಲ್ಲ, ನಿಂತ್ಕೊಳ್ಳೋದು ಮಾಡೋಕ್ಕೆ ಸ್ಟೇಜ್ ನಾಡ್ಸೋದಿದೆ, ಊಟ ತಿಂಡಿ ಎಲ್ಲ ಮಾಡೋದು ಊಟದಲ್ಲಿ ಆರಾಮ್ ಮಾಡ್ಬೋದು. ಬಾಶ್ ಈ ಕೈನೂ ಅಷ್ಟೇ, ಈ ಕೈನೂ ಸಾಕು ಸಾಕು, ಜಾಸ್ತಿ ಬೇಡಿ, ಎಷ್ಟು ಬೇಕೋ ಅಷ್ಟೇ ಮಾಡಿ. ಯಾಕಂದ್ರೆ ಒಂದು ಮಾತು ಹೇಳ್ತೀನಿ, ಕೂತ್ಬಿಟ್ಟು ಹೇಳ್ತೀನಿ. ಇದು ಜೈಂಟ್ ಬಾಲ್ಸ್ ಇರ್ತದಲ್ಲ, ಒಂದು ಸತಿ ಕಳ್ಕೊಂಡ್ಬಿಟ್ರೆ ಗಾಚಾರ. ಇದೂ ಅಷ್ಟೇ, ಮಂಡಿನೂ ಅಷ್ಟೇ. ಮಂಡಿನೂ ಭುಜ ಒಂದು ಸತಿ ಕಳ್ಕೊಂಡ್ಬಿಟ್ರೆ ಗಾಚಾರ. ಎಂತೆಂಥ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮೆನ್ಗೆ ಆಗಲಿ ಇಂತೆ ಆಗಲಿ ಎಂಥ ಹುಡುಗರು ಹೆಣ್ಣು ಹುಡುಗರನ್ನ ಕಳ್ಕೊಂಡ್ಬಿಡ್ತಿದ್ದೆ. ಮೊನ್ನೆ ಒಂದು ಜಿಮ್ ಹುಡುಗ ಬಂದಿದ್ದಾನೆ, ಪವರ್ ಲಿಫ್ಟಿಂಗ್ ಮಾಡೋ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ವಯಸ್ಸಾದ್ಮೇಲೆ 80-60 ವರ್ಷ ಆದಮೇಲೆ ಸ್ವಲ್ಪ ಹುಷಾರಾಗಿರ್ಬೋದು. ಅದು ಒಳಗಡೆ ಅಂಟಿರ್ತದಲ್ಲ, ಕಚ್ಕೊಂಡು ಅದು ಸ್ವಲ್ಪ ಹುಷಾರಾಗಿರ್ಬೋದು. ಸ್ವಲ್ಪ ಕಂಟಿನ್ಯೂ ಮಾಡಿಸಿ ದೇವ್ರು ಒಳ್ಳೇದು ಮಾಡ್ತಾನೆ. ಯಾಕಂದರೆ ಒಂದು ಸತಿ ಕಳ್ಕೊಂಡ್ಬಿಟ್ರೆ ಗಾಚಾರ. ಒಂದ್ಸತಿ ಕಳ್ಕೊಂಡ್ಬಿಟ್ರೆ ಹುಷಾರಾಗಿರ್ಬೋದು. ಒಂದು 2-3 ಸತಿ ಹಾಕ್ಸಿ, ಇನ್ನೂ 2-3 ಕಟ್ಟಾಗಿದೆ, ಸ್ವಲ್ಪ ಚೆನ್ನಾಗಿರ್ಬೋದು. ಸೆಟ್ ಆಗಿದೆ, ಏನಾಗಿಲ್ಲ, ಇನ್ಶಾಲ್ಲ ಮಾಡ್ಕೊಡೋಣ. ಯಾಕೋಸ್ಕರ ಸರ್ ಆಗೋದು 1 ನಿಮಿಷ, ಹೋಗಿ ಎಷ್ಟು ಕಷ್ಟ. ಈಗ 60 ಆದ್ಮೇಲೆ ಏನಿರ್ತೈತೆ ಗೊತ್ತಾ, ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ನೋಡಿಲ್ಲ, ಎಲ್ಲರಿಗೂ ಮಂಡಿ ಸಂದೋಗ್ಬಿಟ್ಟಿದೆ, ಇದು ಸಂದೋಗ್ಬಿಟ್ಟಿದೆ, ಅದೇ ಆಗಿರೋದು. ಸ್ವಲ್ಪ ಹುಷಾರಾಗಿ ಒಂದು 2-3 ಸತಿ ಬನ್ನಿ ಮಾಡ್ಕೊಂಡು ಅಷ್ಟೇ. ಸರ್ ಯಾರು ಟೆನ್ಷನ್ ಅನ್ನೋದು